ಸೂಪರ್ ಡೂಪರ್ ಡೈಲಾಗ್ಗಳನ್ನ ಬರೆಯುವಂತ ಆಲ್ ಟೈಮ್ ನನ್ನ ಫೇವರೇಟ್ ಆಗಿರುವಂತ ಮಾಸ್ತಿ ಅವರು ವೇದಿಕೆಯಲ್ಲಿ ಬರಬೇಕು. ಹಾಗೆ ಡ್ಯಾನ್ಸ್ ಮಾಸ್ಟರ್ ಸಂತು ಅವರು ವೇದಿಕೆಯಲ್ಲಿ ಬರಬೇಕು. ಹಾಗೆ ಫೈಟ್ ಮಾಸ್ಟರ್ ಅರ್ಜುನ್ ಅವರು ಕೂಡ ವೇದಿಕೆಯಲ್ಲಿ ಬರಬೇಕು. ಅರ್ಜುನ್ ಅವರು ಏನಿದ್ದಾರೆ? ಅರ್ಜುನ್ ಅವರೇ ಬನ್ನಿ ಬನ್ನಿ ಬನ್ನಿ. ಕಾಂತಾರಾಗು ಅವರೇ ಬಾ ಫೈಟ್ ಮಾಸ್ಟರ್ ಬನ್ನಿ. ಹಲೋ ಬನ್ನಿ ಬನ್ನಿ ಬನ್ನಿ. ಒಂದು ಸೂಪರ್. ಎಸ್ ಓಕೆ, ಒಬ್ಬೊಬ್ಬರಾಗಿ ಕ್ವಿಕ್ ಆಗಿ ಮಾತಾಡ್ಸ್ಬೇಡ. ಮೊದಲನೇದಾಗಿ ಚೇತನ್ ಅವ್ರನ್ನೇ ಮಾತಾಡ್ಸ್ಬೇಡ ಸರ್. ಒಂದಕ್ಕಿಂತ ಸೂಪರ್ ಡೂಪರ್ ಹಿಟ್ ಸಾಂಗ್ಗಳು. ಬಟ್ ಅಯೋಗ್ಯ 2 ನಲ್ಲಿ ಬರೆಯೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ನೀವು ಕೇಳಿದ ಪ್ರಶ್ನೆ ಕೇಳಿಸ್ಕೊಂಡ ತಕ್ಷಣ ನೆನಪಾಗಿದ್ದು ನನಗೆ ಅಯೋಗ್ಯ ಸಿನಿಮಾ. ಯಾಕಂದರೆ ಅಯೋಗ್ಯ ಸಿನಿಮಾದಲ್ಲಿ ನಾನು ಯೂಶ್ವಲ್ ಆಗಿ ಎಲ್ಲ ಹಾಡು ಬರೆಯೋದನ್ನ ತುಂಬ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಈ ವೇದಿಕೆ ಮೇಲೆ ನಾನು ನೆನೆಸ್ಕೊಬೇಕು ಅರ್ಜುನ್ ಜನ್ಯ ಸರ್ನ. ಎಲ್ಲ ವೇದಿಕೆ ಮೇಲೆ ನೆನೆಸ್ಕೊತೀನಿ. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹಾಡು ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರೇನೆ ಬೈಟೆ ಬೈಟೆ ಸುದೀಪ್ ಸರ್ ಸಿನಿಮಾ ವರದನಾಯಕದಿಂದ. ಸೊ ಪ್ರತಿ ಸಾಂಗ್ ಬರಿಬೇಕಾದ್ರೆ ನಾನು ಫಸ್ಟ್ ಸಾಂಗ್ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡ್ತೀನಿ. ಯೂಶ್ವಲ್ ಆಗಿ ಏನಾಗುತ್ತೆ, ಕೆಲವೊಂದ್ಸಲ ಹಾಡು ನಮಗೆ ಟ್ಯೂನ್ ಬರುತ್ತೆ, ಕೆಲವೊಂದ್ಸಲ ಕಂಪೋಸಿಂಗಲ್ಲಿ ಕೂತ್ಕೋತೀವಿ, ಕೆಲವೊಂದ್ಸಲ ಆಲ್ಮೋಸ್ಟ್ ಆಲ್ ಇನ್ನೇನು ಟ್ರ್ಯಾಕ್ ಹಾಡಬೇಕಾದ್ರೆ ಸಾಂಗ್ ತಗೊಬನ್ನಿ ಅಂತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಚಾಲೆಂಜಿಂಗ್ ಏನಂದರೆ ಅಯೋಗ್ಯ ಒಂದರಲ್ಲಿ ಗೆಳೆಯ ನನ್ನ ತುಂಬ ನಂಬ್ತಾನೆ. ನಂಬಿದ್ರೆ ಅದು ಭಾಳ ಕಷ್ಟ, ನಂಬಿಕೆ ಉಳಿಸ್ಕೋಬೇಕು. ಸೊ ಯೂಶ್ವಲಾಗಿ ನನ್ನ ಸಿನಿಮಾಗೆ ಮಾತ್ರ ಎಲ್ಲ ಹಾಡು ಬರ್ಕೋತಾ ಇದ್ದೆ. ಅದಾದ ನಂತರ ಕಿಲ್ಲಿಂಗ್ ವೀರಪ್ಪನ್ ಬರೆದಿದ್ದೆ ಎಲ್ಲ ಹಾಡುಗಳನ್ನ. ಅದಾದ ನಂತರ ಅಯೋಗ್ಯ ಬರೆದೆ ಎಲ್ಲ ಹಾಡುಗಳು. ಅಲ್ಲೇನಂತಂದರೆ ಔಟ್ ಆಫ್ ದ ಬಾಕ್ಸ್ ಸಾಂಗ್ಸ್ಗಳನ್ನ ಮಾಡಿದ್ವಿ. ಎಸ್ಪೆಷಲಿ ಅದೊಂದು ಫ್ರೀಡಮ್ ಇತ್ತು, ಕತೆ ಬಿಟ್ಟು ಹೊರಗೆ ಹಾಡು ಬರೆಯೋ ಅಂತ ಒಂದು ಅವಕಾಶ ಇತ್ತು. ಅದನ್ನು ನಾವು ಬಳಸ್ಕೊಂಡ್ವಿ. ಅಯೋಗ್ಯ ಒಂದು ಸಾಂಗ್ಸ್ ಎಲ್ಲ ತುಂಬ ದೊಡ್ಡ ಮಟ್ಟದ ಹಿಟ್ ಆಯಿತು. ಆನಂತರ ಅಯೋಗ್ಯ 2 ಬರೀಬೇಕು ಅಂದಾಗ ಮೊದಲನೇದು ತಲೆಗೆ ಬರೋದೇ ಅಯೋಗ್ಯ 1 ಸಾಂಗ್ಸ್ಗಳು ಏನಿದೆ ಅದಕ್ಕೆ ಮೀರಿದಂಥ ಸಾಂಗ್ಗಳು ಕೊಡಬೇಕು ಅಂತ. ಸೊ ಅಯೋಗ್ಯ 2 ಸಾಂಗ್ ಬರೆಯೋಕ್ಕೆ ಕೂತಾಗ ನನಗೆ ಬಂದಂಥ ಬಿಗ್ ಚಾಲೆಂಜ್ ಏನಂದರೆ ಎಲ್ಲ ಹಾಡುಗಳು ಕತೆ ಒಳಗೆ ಟ್ರಾವೆಲ್ ಆಗಬೇಕು. ಔಟ್ ಆಫ್ ದ ಬಾಕ್ಸ್ ಬರೆಯೋಂಗಿಲ್ಲ, ಕತೆ ಒಳಗೆ ಟ್ರಾವೆಲ್ ಆಗಬೇಕು. ಯಾಕಂದರೆ ಡಿಸ್ಟ್ರಾಕ್ಟ್ ಮಾಡೋಂಗಿಲ್ಲ ಕತೆನ. ಸೊ ಅದು ತುಂಬ ದೊಡ್ಡ ಚಾಲೆಂಜ್ ಆಯಿತು. ಆ್ಯಂಡ್ ಜನ್ಯ ಸರ್ ಇದ್ದಾಗ ಎಲ್ಲ ಚಾಲೆಂಜು ತುಂಬ ಈಸಿ ಅನಿಸುತ್ತೆ. ಅವ್ರ ಕೀಬೋರ್ಡ್ ಹಿಡಿದ್ರೇ ಮ್ಯಾಜಿಕಲ್ ಕಂಪೋಸರ್, ಅದ್ಭುತವಾದ ಟ್ಯೂನ್ಗಳು ಬರುತ್ತೆ. ಎಲ್ಲ ಹಾಡುಗಳನ್ನು ಟ್ಯೂನ್ ಜೊತೆನೇ ಅಲ್ಲಲ್ಲೇ ರಫ್ ಆಗಿ ಟ್ರ್ಯಾಕ್ ಮಾಡ್ಕೊಂಡ್ವಿ. ಆ್ಯಂಡ್ ಎಲ್ಲ ಹಾಡುಗಳು ಕನ್ನಡ ಜನತೆ ಎಷ್ಟು ಅದ್ಭುತವಾಗಿ ಸ್ವೀಕರಿಸಿದ್ದಾರೆ. ಅದಕ್ಕೆ ಸತೀಶ್ ಸರ್ ಇರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ಅದ್ಭುತವಾಗಿ ಕಾಣಿಸ್ತಾರೆ. ಆ ಪೇರ್ ನೋಡೋದೇ ಖುಷಿ ಅನಿಸುತ್ತೆ. ಆಮೇಲೆ ಗಿರಿ ಸರ್ ಇರ್ಬೋದು, ಕೇರ್ಪೇಟೆ ಸರ್ ಇರ್ಬೋದು, ಅವರು ಅದ್ಭುತ ನಟರು ಅಂತ ಗೊತ್ತು. ಈ ಸಿನಿಮಾದಲ್ಲಿ ಅದ್ಭುತ ಡಾನ್ಸರ್ಸ್ ಅಂತ ಗೊತ್ತಾಯ್ತಾ ಇದೆ, ಬಳಸ್ಕೋಬೋದು ಡ್ಯಾನ್ಸ್ಗಳು ಅದರಿಂದ. ಆ್ಯಂಡ್ ಮಿಲ್ಕಿ ಬ್ಯೂಟಿ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ರಜ್ಞೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮ್ಯಾಮ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಆ್ಯಂಡ್ ಇಂದು ನಾಗರಾಜ್ ಮ್ಯಾಮ್ ಅವ್ರ ವಾಯ್ಸಲ್ಲೇ ಒಂದು ಮ್ಯಾಜಿಕ್ ಇದೆ, ಅದು ಅದ್ಭುತವಾಗಿ ಕೇಳಿಸುತ್ತೆ. ಆ್ಯಂಡ್ ನಿಶಾನ್ ಬಗ್ಗೆ ಏನು ಹೇಳೋದು, ಎಲ್ಲ ಸಾಂಗ್ಸ್ಗೂ ಅವರು ಮುಂದೆನೇ ಕೂತಿದ್ದಾರೆ, ಅವರೇ ಪ್ರತ್ಯಕ್ಷ ಸಾಕ್ಷಿ. ಆ್ಯಂಡ್ ಅದೊಂದು ಜರ್ನಿ ಚೆನ್ನಾಗಿತ್ತು ಅವ್ರ ಜೊತೆ. ಆ್ಯಂಡ್ ಇವಾಗ ಕನ್ನಡಿಗರ ಮುಂದೆ ಇದೆ, ಎಲ್ಲ ಹಾಡುಗಳನ್ನು ಆರಿಸಿದ್ದೀರಾ, ಹಾರೈಸಿದ್ದೀರಾ. ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ನಮ್ಮ ಮುನೇಗೌಡ ಸರ್ ನಿರ್ಮಾಣ ಮಾಡ್ತಾರಂತ 2ನೇ ಸಿನಿಮಾ ಇದು. ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಖಂಡಿತ ಇದಾಗತ್ತೆ ಅನ್ನೋ ಅಂತ ಭರವಸೆ ಇದೆ. ಆಗಸ್ಟ್ 7ಕ್ಕೆ ಕರ್ನಾಟಕ ರಾಜ್ಯಾದ್ಯಂತ KVN ಪ್ರೊಡಕ್ಷನ್ಸ್ ಮುಖಾಂತರ ಎಂಟೈರ್ ಕರ್ನಾಟಕಕ್ಕೆ ತೆರೆ ಕಾಣ್ತಾ ಇದೆ ಸಿನಿಮಾ. ಎಲ್ಲರೂ ಕೂಡ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾಸ್ತಿ ಅವರೇ, ನೀವು ಆ್ಯಕ್ಚುಲಿ ಕನ್ನಡದ ಆಸ್ತಿ. ಎಲ್ರಿಗೂ ನಮಸ್ಕಾರ. ಯೂಶ್ವಲಿ ಮೈಕ್ ಹಿಡಿದಾಗ ಫಸ್ಟು ಎಲ್ಲರೂ ಅಂದರೆ ಹೊಸಬರು ನನಗೆ ನರ್ವಸ್ ಅಂತಾರೆ. ಆದರೆ ಮೈಕ್ ನರ್ವಸ್ ಅಂತ ಅನ್ನೋದು ನಮ್ಮ ರವಿಶಂಕರ್ ಸರ್ ಮೈಕ್ ಹಿಡಿದಾಗ ತುಂಬ ಖುಷಿ ಆಯಿತು. ಮದರಂಗಿ ಕೃಷ್ಣ ಅವರು, ನಮ್ಮ ನಾಗಭೂಷಣ್, ಸತೀಶ್ ಸರ್ ಜೊತೆ ಎಲ್ಲರೂ ಬಂದಿರು, ನಮ್ಮ ಯಂಗ್ಸ್ಟರು, ರೆಬಲ್ ಸ್ಟಾರ್ ಅವರು. ಮತ್ತು ಇತ್ತೀಚೆಗೆ ಆಂಧ್ರ ತೆಲಂಗಾಣಲ್ಲೆಲ್ಲ ಸದ್ದು ಮಾಡಿರೋ ನಮ್ಮ ಪ್ರಮೋದ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅಯೋಗ್ಯ 2 ಯಾವಾಗಲೂ ಅಯೋಗ್ಯ ಆದಮೇಲೆ ಅಯೋಗ್ಯ 2 ಅಂತ ಬಂದಾಗ ಯಾವುದೇ ಒಂದು ಭಾಗ 2 ಮಾಡುವಾಗ ಒಂದು ತುಂಬ ಒತ್ತಡ ಇರುತ್ತೆ, ಮತ್ತು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಅದನ್ನು ಮಹೇಶ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾನೆ. ಅಂದರೆ
ಸಂಗೀತದಿಂದ ಹಿಡಿದು ಸಾಹಿತ್ಯದಿಂದ ಹಿಡಿದು ಸಂಭಾಷಣೆಯಿಂದ ಹಿಡಿದು ಎಲ್ಲನೂ ಎಲ್ಲ ಡಿಪಾರ್ಟ್ಮೆಂಟ್ನು ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾನೆ. ಸೊ ಮಹೇಶ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ರು. ಮತ್ತು ಎಲ್ಲ ಸಂಭ್ರಮಕ್ಕೂ ಕಾರಣರಾಗಿರೋದು ನಮ್ಮ ಮುನೇಗೌಡ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏಕೆಂದರೆ ಈ ಒಂದು ಗೆಲುವು ನಿಮಗೆ ಬೇಕು, ಮತ್ತು ನಿಮಗೆ ಅಲ್ಲ ಇಡೀ ಚಿತ್ರರಂಗಕ್ಕೆ ಬೇಕು. ಈ ಸಿನಿಮಾದಲ್ಲಿ ಎಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಟೆಕ್ನಿಷಿಯನ್ಸ್ ಜೊತೆಗೆ ಯಾರು ಕಲಾವಿದರಿದ್ದಾರೆ ಎಲ್ಲರೂ ವೈಯಕ್ತಿಕವಾಗಿ ತುಂಬ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲರ ಮನಸ್ಸಲ್ಲೂ ಒಂದು ಆ್ಯಕ್ಟ್ ಮಾಡೋವಾಗಿರಲಿ, ಒಂದು ಕೆಲಸ ಮಾಡೋವಾಗಿರಲಿ, ಈ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಉಮೇದಿ ಇದೆ. ನಿಜಕ್ಕೂ ಈ ಪರಿಸ್ಥಿತಿಗೆ ಈ ಥರದ್ದೊಂದು ಸಿನಿಮಾ ಬೇಕೇ ಬೇಕು. ಮತ್ತು ಪ್ರಜ್ಞಾ ಮೇಡಮ್, ನಿಮ್ಮದು ಹಿಂದಿರುವಿಕೆ ಹೇಗಿದೆ ಅಂದರೆ ಪಡ್ಡೆ ಹುಡುಗರು ಮತ್ತು ಚಿತ್ರರಂಗ ತಿರುಗಿ ನೋಡೋ ಥರ ಇದೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಮದರಂಗಿ ಕೃಷ್ಣ ಅವರು, ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ ಕ್ರಿಕೆಟಲ್ಲಿ ಒಳ್ಳೆ ಸಕ್ಸಸ್ ಕೊಡ್ತೀರಿ ಅಂದರೆ ಒಂದು ಸೆಂಚುರಿನೋ ಹಾಫ್ ಸೆಂಚುರಿನೋ. ಸೊ ಅದೇ ಥರ ಚಿತ್ರರಂಗ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ತುಂಬ ಜನರ ಹೆಸರು ಹೇಳಬೇಕು. ಸೊ ಸಮಯ ಕಡಿಮೆ ಇದೆ. ಥ್ಯಾಂಕ್ ಯು ನಿಮಗೆ. ನಿರಂಜನ್ ಅವರು ಎಲ್ಲೋದ್ರೂ ನಮ್ಮ ಡೈಲಾಗ್ಸ್ ಬಗ್ಗೆ ಬೆನ್ನು ತಟ್ತಾನೆ ಇರ್ತಾರೆ. ಸೊ ಎಲ್ರಿಗೂ ಕೇಳ್ಕೊಳ್ಳೋದು, ಅಯೋಗ್ಯ 2 ಇದೇ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡಿಗರಿಗೋಸ್ಕರ ನಿರ್ಮಾಣ ಮಾಡಿರೋ ಅಚ್ಚ ಕನ್ನಡದ ಸ್ವಚ್ಛ ಚಿತ್ರ. ಭರ್ಪೂರ್ ಮನರಂಜನೆ ಇರುತ್ತೆ. 2.25 ಅವರು ನೀವು ಒಂದು ಹಳ್ಳಿಯಲ್ಲಿ ನಿಮ್ಮ ಸಮಯನ ಕಳೀತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ. ಇನ್ನು ಮೈನ್ ನಾನು ಮಾತಾಡಬೇಕಾಗಿರೋದು ಸತೀಶ್ ಸರ್ ಬಗ್ಗೆ ಮತ್ತು ರಚ್ಚು ಮೇಡಮ್ ಬಗ್ಗೆ. ಮುದ್ದಾಗಿ ಒಂದು ಇನ್ವಿಟೇಷನ್ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಈ ಒಂದು ಅಯೋಗ್ಯ 2 ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಪ್ರತಿ ಫಂಕ್ಷನಲ್ಲಿ ನಿಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಿರ್ತೀವಿ, ನೀವು ಮಾತಾಡಿಲ್ಲ, ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು.